ಯಾವ ಹೂವು ಯಾರ ಮುಡಿಗೋ ಭಾಗ 132. ಬೆಳಗಿನಿಂದ ಚೆನ್ನಾಗಿ ನಿದ್ದೆ ಮಾಡುತ್ತಿದ್ದ ಸಾನ್ವಿ ರಾತ್ರಿ 12 ಗಂಟೆಗೆ ಗಾಬರಿಯಿಂದ ಎದ್ದು ಕಿರುಚಿದಳು. ಪಕ್ಕದಲ್ಲಿ ಮಲಗಿದ್ದ ಸ್ವರ್ಣ ಎಚ್ಚರವಾಗಿ ಏನಾಯ್ತು ಕೂಸೆ ಎಂದಾಗ ಸಾನ್ವಿ ಗಾಬರಿಯಲ್ಲಿ, ಸ್ವರ್ಣ, ವಿಕ್ರಮ್ ವಿಕ್ರಮ್ ಈಗಲೇ ನಾನು ಅವನನ್ನು ನೋಡಬೇಕು ಅಂತ ಎದ್ದು ಹೊರಟವಳನ್ನು, ಸ್ವರ್ಣ, ಅವನು ಮನೇಲಿಲ್ಲ ಕಣೆ, ಸಿಟಿಗೆ ಹೋಗಿದ್ದಾನೆ ಎಂದಾಗ ಸಾನ್ವಿ, ಸಿಟಿಗ? ಯಾವಾಗ? ಯಾಕೆ ಹೋಗಿದ್ದಾನೆ? ಸರಿ, ಫೋನ್ ತಗೋ, ಅವನಿಗೆ ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕು ಎಂದಳು ಫೋನ್ ಕೈಗೆ ಕೊಡುತ್ತಾ. ಸ್ವರ್ಣ ಫೋನ್ ತೆಗೆದುಕೊಂಡವಳು. ಅವನು ಎಮರ್ಜೆನ್ಸಿ ಅಂತ ಹಾಸ್ಪಿಟಲ್ಗೆ ಹೋದ. ಇಷ್ಟೊತ್ತಲ್ಲೇ ಫೋನ್ ಮಾಡೋದು ಬೇಡ ಕೂಸೆ, ಮಾಡಿದ್ರೆ ಏನಾಯ್ತೋ ಏನೋ ಅಂತ ಗಾಬರಿಯಾಗ್ತಾನೆ ಎಂದು ಹೇಳಿ ಯೋಚಿಸುತ್ತಾ ಕುಳಿತಿದ್ದ ಸ್ವರ್ಣಾಳ ಭುಜ ಅಲುಗಿಸಿ, ಸ್ವರ್ಣ, ಏನು ಯೋಚನೆ ಮಾಡ್ತಿದ್ಯಾ, ಫೋನ್ ಮಾಡು ಎಂದಾಗ ವಿಧಿಯಿಲ್ಲದೆ ಸ್ವರ್ಣ ವಿಕ್ರಮ್ಗೆ ಕಾಲ್ ಮಾಡಿದಳು. ಆದರೆ ವಿಕ್ರಮ್ ಫೋನ್ ನಾಟ್ ರೀಚಬಲ್ ಬಂತು. ಆಗ ಸಾನ್ವಿ ಸ್ವರ್ಣಾಳ ಫೋನ್ ತೆಗೆದುಕೊಂಡು ತಾನೇ 2-3 ಬಾರಿ ಪ್ರಯತ್ನ ಮಾಡಿದಳು. ಆದರೆ ಕಾಲ್ ಕನೆಕ್ಟ್ ಆಗದೆ ಗಾಬರಿಯಾದ ಸಾನ್ವಿ ಯೋಚಿಸುತ್ತಾ ಕುಳಿತಿದ್ದನ್ನು ನೋಡಿ, ಸ್ವರ್ಣ, ಮಲ್ಕೋ ಕೂಸೆ, ಬೆಳಗ್ಗೆ ಫೋನ್ ಮಾಡೋಣ, ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಎಂದು ಅವಳನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದಳು. ಆದರೆ ಸಾನ್ವಿ ಹಠ ಬಿಡದೆ, ಆಗಲ್ಲ, ವಿಕ್ರಮ್ ಆರಾಮಾಗೆ ಇದ್ದಾನೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಮಲ್ಗಲ್ಲ ಎಂದವಳು. ಸ್ವರ್ಣ ಫೋನಲ್ಲಿ ವಿಕ್ರಮ್ಗೆ ಕಾಲ್ ಮಾಡುವ ಪ್ರಯತ್ನ ಮಾಡುತ್ತಾ ತನ್ನ ಫೋನ್ ಕೂಡ ತೆಗೆದುಕೊಂಡು ರೂಮ್ನಿಂದ ಹೊರಗೆ ಬಂದಳು. ವಿಕ್ರಮ್ಗೆ ಪ್ರಜ್ಞೆ ತಪ್ಪಿದ್ದನ್ನು ನೋಡಿ ಜಗನ್, ವಿಕ್ರಮ್ ಸರ್ ಕಣ್ಬಿಡಿ, ಏನಾಯ್ತು ಸರ್, ಮಾತಾಡಿ ಅಂತ ಗಾಬರಿಯಿಂದ ಕೂಗುತ್ತಿದ್ದನ್ನು ಎಲ್ಲರೂ ಕೇಳಿಸಿಕೊಂಡರು. ಪಂಕಜ್, ಜಗನ್, ವಿಕ್ರಮ್ಗೆ ಏನಾಯ್ತು ಅಂತ ಕೇಳಿದ. ಆಗ ಜಗನ್, ಸರ್, ವಿಕ್ರಮ್ ಸರ್ ಪ್ರಜ್ಞೆ ತಪ್ಪಿದ್ದಾರೆ, ಎಷ್ಟು ಕೂಗಿದರೂ ಎಚ್ಚರ ಆಗ್ತಿಲ್ಲ, ನನಗೆ ತುಂಬ ಭಯ ಆಗ್ತಿದೆ ಎಂದ. ಆಗ ಪಂಕಜ್, ಜಗನ್, ಲೇಟ್ ಮಾಡಬೇಡ, ಆದಷ್ಟು ಬೇಗ ವಿಕ್ರಮ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬಾ, ನಿನಗೆ ಅಡ್ರೆಸ್ ಗೊತ್ತಲ್ವಾ, ನಾನು ಪ್ರೀತಮ್ ಸಂಜೆ ಎಲ್ಲ ಹೊರಡ್ತಿದ್ದೀವಿ ಎಂದ. ಜಗನ್ ತನ್ನ ಬಾಡಿ ಗಾರ್ಡ್ಗಳನ್ನು ಕೂಗಿದ ತಕ್ಷಣ ಅವರೆಲ್ಲ ಓಡಿ ಬಂದರು. ಜಗನ್, ಒಬ್ಬರು ಕಾರ್ ಸ್ಟಾರ್ಟ್ ಮಾಡಿ, ವಿಕ್ರಮ್ ಸರ್ನ ಕರ್ಕೊಂಡು ಹೋಗೋಕ್ಕೆ ನನಗೆ ಒಬ್ಬರು ಸಹಾಯ ಮಾಡಿ ಎಂದ. ಎಲ್ಲರೂ ಸೇರಿ ವಿಕ್ರಮ್ನನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಹಾಸ್ಪಿಟಲ್ಗೆ ಕರೆತಂದರು. ಅಷ್ಟರಲ್ಲಿ ಪಂಕಜ್, ಸಂಜಯ್, ಪ್ರೀತಮ್ ಎಲ್ಲರೂ ಹಾಸ್ಪಿಟಲ್ನ ಮುಂದೆ ಸ್ಟ್ರೆಚರ್ ಸಮೇತ ಕಾಯುತ್ತಿದ್ದರು. ಜಗನ್ ಕಾರ್ ಬಂದ ತಕ್ಷಣ ವಿಕ್ರಮ್ನನ್ನು ಸ್ಟ್ರೆಚರ್ನಲ್ಲಿ ಮಲಗಿಸಿ ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋದರು. ಪಂಕಜ್ ವಿಕ್ರಮ್ನನ್ನು ಪರೀಕ್ಷಿಸಿ ನಿದ್ದೆ ಬರುವ ಇಂಜೆಕ್ಷನ್ ಕೊಟ್ಟ. ನಂತರ ವಾರ್ಡ್ನಿಂದ ಹೊರಗೆ ಬಂದವನ ಮುಖವನ್ನು ಎಲ್ಲರೂ ಗಾಬರಿಯಿಂದ ನೋಡಿದರು. ಪಂಕಜ್, ಯಾರೂ ಗಾಬರಿ ಆಗಬೇಡಿ, ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾನೆ, ಅದಕ್ಕೆ BP ಲೋ ಆಗಿದೆ, ತುಂಬ ಡಿಪ್ರೆಸ್ ಆಗಿದ್ದಾನೆ, ಅವನಿಗೆ ರೆಸ್ಟ್ ಬೇಕು, ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಮಲ್ಕೊಳ್ಳಿ. ಈ ಮನಸ್ಥಿತಿಯಲ್ಲಿ ಅವನು ಎಚ್ಚರ ಇದ್ದರೆ ಮತ್ತೆ ನಿಶಾಳ ಪ್ರೀತಿ ಬಗ್ಗೆ, ಅವಳ ಮೋಸದ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋತಾನೆ ಎಂದ ಬೇಸರದಲ್ಲಿ. ಆಗ ಜಗನ್, ಪಂಕಜ್ ಸರ್, ವಿಕ್ರಮ್ ಸರ್ ಮನಸ್ಸಿಗೆ ಇಷ್ಟು ನೋವು ಮಾಡ್ಕೊಂಡಿದ್ದಾರೆ, ಅವರು ಪ್ರೀತಿ ವಿಷಯನ ಇಷ್ಟು ಆಳವಾಗಿ ಯೋಚನೆ ಮಾಡ್ತಾ ಮಾನಸಿಕವಾಗಿ ವೀಕ್ ಆಗಿದ್ದಾರೆ. ಎಷ್ಟು ಧೈರ್ಯ ಇರೋ ವ್ಯಕ್ತಿ ಆದರೂ ಪ್ರೀತಿಲಿ ಮೋಸ ಆಯಿತು ಅಂದರೆ ಸಹಿಸೋಕೆ ಆಗಲ್ಲ. ನನ್ನಂಥ ಕ್ರೂರಿನೇ ನಿಶಾಳ ಪ್ರೀತಿಗೆ ಸೋತಿದ್ದೆ. ನನಗೆ ಅವಳ ಪ್ರೀತಿ ನಾಟಕ ಅಂತ ಗೊತ್ತೇ ಆಗಲಿಲ್ಲ. ಗೊತ್ತಾದಾಗ ನನಗೆ ಒಂದು ಕ್ಷಣ ಯಾಕೆ ಬದುಕಬೇಕು ಅನ್ನಿಸಿಬಿಟ್ಟಿತ್ತು. ಅಂಥದ್ರಲ್ಲಿ ವಿಕ್ರಮ್ ಸರ್ ತುಂಬ ಇನ್ನೋಸೆಂಟ್, ಅವರಿಗೆ ನಿಶಾ ಮೋಸ ಗೊತ್ತಾಗೋಕ್ಕೆ ಹೇಗೆ ಸಾಧ್ಯ ಸರ್? ಅವರು ಎಚ್ಚರವಾಗಿದ್ದರೆ ಅವರನ್ನು ಹೇಗಾದರೂ ಸಮಾಧಾನ ಮಾಡೋ ಪ್ರಯತ್ನ ಮಾಡಬಹುದಿತ್ತು ಎಂದಾಗ ಪಂಕಜ್, ಇಲ್ಲ ಜಗನ್, ವಿಕ್ರಮ್ ಎಂಥ ಕಷ್ಟವನ್ನಾದರೂ ಫೇಸ್ ಮಾಡ್ತಾನೆ, ಆದರೆ ಅವನು ಪ್ರೀತಿ ವಿಷಯದಲ್ಲಿ ತುಂಬ ಸೆನ್ಸಿಟಿವ್. ಚಿಕ್ಕ ವಯಸ್ಸಿನಲ್ಲಿ ಅವರ ಅಪ್ಪ ಅಮ್ಮ ಅವನ ಅತ್ತೆ ಮಗಳಿಗೆ ಪ್ರೀತಿ ತೋರಿಸಿದ್ರು ಅನ್ನೋ ಕಾರಣಕ್ಕೆ ಎಂದು ವಿಕ್ರಮ್ ಮತ್ತು ಸಾನ್ವಿ ಕಥೆಯನ್ನು ಚುಟುಕಾಗಿ ಹೇಳಿ ಮುಗಿಸಿದ. ಕತೆ ಕೇಳಿ ಜಗನ್, ಸರ್, ಇವರ ಜೀವನದಲ್ಲಿ ಇಷ್ಟೆಲ್ಲ ಆಗಿದೆಯಾ? ಪಾಪ ಸರ್, ಸಾನ್ವಿ ಅವರು ವಿಕ್ರಮ್ ಸರ್ನ ಇಷ್ಟಪಡ್ತಿದ್ರು, ಅವರಿಗೋಸ್ಕರ ತನ್ನ ಪ್ರೀತಿ ತ್ಯಾಗ ಮಾಡಿ ವಿಕ್ರಮ್ ಸರ್ ಪ್ರೀತಿ ಮಾಡ್ತಿದ್ರು ಅನ್ನೋ ಕಾರಣಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ ಅವರ ಅತ್ತೆ ಮಾವನ್ನ ಅವರೇ ಒಪ್ಪಿಸಿ ಅವರ ನೆಮ್ಮದಿಗೋಸ್ಕರ ಸಾನ್ವಿಯವರು ಕೂಡ ಬೇರೆ ಹುಡುಗರನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಗ್ರೇಟ್ ಸರ್. ನಿಶಾಳ್ ಅಂತ ಮೋಸಗಾತಿ ಇವರ ಜೀವನದಿಂದ ದೂರ ಆಗಿದ್ದು ಒಳ್ಳೆಯದೇ ಆಯಿತು. ಇನ್ನು ಸಾನ್ವಿಯವರನ್ನ ವಿಕ್ರಮ್ ಸರ್ನ ಒಂದು ಮಾಡೋಕೆ ನಿಮ್ಮ ಜೊತೆ ನಾನು ಸೇರಿಕೊಂಡು ನನ್ನ ಕೈಲಾದ ಸಹಾಯ ಮಾಡ್ತೀನಿ ಎಂದ. ರೂಮ್ನಿಂದ ಹೊರಗೆ ಬಂದ ಸಾನ್ವಿ
ಸಾನ್ವಿ ವಿಕ್ರಮ್ಗೆ ಕಾಲ್ ಮಾಡೋ ಪ್ರಯತ್ನ ಮಾಡಿದಳು. ಆದರೆ ನಾಟ್ ರೀಚಬಲ್ ಅಂತ ಬಂತು. ಆಗ ಅವಳು ಏನೋ ತೋಚಿದವಳಂತೆ ತನ್ನ ಫೋನ್ ತೆಗೆದು ಪಂಕಜ್ಗೆ ಕಾಲ್ ಮಾಡಿದಳು. ಅಷ್ಟು ಹೊತ್ತಿನಲ್ಲಿ ಸಾನ್ವಿ ಕಾಲ್ ಮಾಡಿದ್ದನ್ನು ನೋಡಿ ಗಾಬರಿಯಾದ ಪಂಕಜ್, ಪ್ರೀತಮ್ ಸಾನ್ವಿ ಕಾಲ್ ಮಾಡ್ತಿದ್ದಾರೆ ಕಣೋ, ಆಗ್ಲೇ 1 ಗಂಟೆ ಆಗಿದೆ, ಇಷ್ಟು ಹೊತ್ತಲ್ಲಿ ಯಾಕೆ ಕಾಲ್ ಮಾಡ್ತಿದ್ದಾರೆ ಎಂದವನನ್ನು ಪ್ರೀತಮ್ ಮೊದಲು ಕಾಲ್ ರಿಸೀವ್ ಮಾಡಿ ಏನು ಅಂತ ಕೇಳು ಎಂದಾಗ ಪಂಕಜ್ ಕಾಲ್ ರಿಸೀವ್ ಮಾಡಿ, ಹಲೋ ಸಾನ್ವಿ, ಯಾಕಮ್ಮ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ, ಆರಾಮಾಗಿದೆಯಾ ತಾನೇ, ಹುಷಾರಿಲ್ವಾ ಎಂದವನನ್ನು ಸಾನ್ವಿ, ನಾನು ಚೆನ್ನಾಗಿದ್ದೀನಿ ಅಣ್ಣ, ವಿಕ್ರಮ್ ಸರ್ ಹೇಗಿದ್ದಾರೆ, ಆರಾಮಾಗಿದ್ದಾರೆ ತಾನೇ, ಎಲ್ಲಿದ್ದಾರೆ, ಅವರಿಗೆ ಕಾಲ್ ಕನೆಕ್ಟ್ ಆಗ್ತಿಲ್ಲ, ನೀವು ಹಾಸ್ಪಿಟಲ್ನಲ್ಲೇ ಇದ್ದೀರಿ ಅಲ್ವಾ, ವಿಕ್ರಮ್ ಸರ್ಗೆ ಏನೋ ಆಗಿದೆ ಅಂತ ನನಗೆ ಯಾಕೋ ಅನ್ನಿಸ್ತಿದೆ, ಅವರ ಬಗ್ಗೆ ನನಗೆ ಟೆನ್ಷನ್ ಆಗ್ತಿದೆ, ಅವರಿಗೆ ಏನೋ ಆಗಿದೆ ಅನ್ನಿಸಿ ಸಂಕಟ ಆಗ್ತಿದೆ, ಪ್ಲೀಸ್ ಅಣ್ಣ ಲೈನ್ ಇದ್ದು ಅವರ ಹತ್ರ ಹೋಗಿ ನೀವೇ ಅವರನ್ನ ಮಾತಾಡಿಸಿ, ಅವರ ಧ್ವನಿ ಕೇಳಿಸಿ ಸಾಕು, ನನಗೆ ಸಮಾಧಾನ ಆಗುತ್ತೆ ಎಂದಾಗ ಅಲ್ಲಿ ಇದ್ದ ಎಲ್ಲರಿಗೂ ಆಶ್ಚರ್ಯ. ಪಂಕಜ್ಗೆ ಗಾಬರಿಯಿಂದ ಏನು ಹೇಳಬೇಕೆಂದು ತೋಚದೆ, ಸಾನ್ವಿ ಎಮರ್ಜೆನ್ಸಿ ಕೇಸ್ ಕಣಮ್ಮ, ಅವನು ಆಪರೇಷನ್ ಥಿಯೇಟರ್ನಲ್ಲಿದ್ದಾನೆ, ಈಗ ಅವನ ಜೊತೆ ಮಾತಾಡೋಕೆ ಆಗಲ್ಲ, ನೀನೇನು ತಲೆ ಕೆಡಿಸ್ಕೋಬೇಡ, ಅವನು ಆರಾಮಾಗಿ ಇದ್ದಾನೆ, ಅವನು ಆಪರೇಷನ್ ಮುಗಿಸಿ ಬಂದ ತಕ್ಷಣ ಕಾಲ್ ಮಾಡೋಕೆ ಹೇಳ್ತೀನಿ, ಓಕೆನಾ, ನಾನು ಕೂಡ ಅವನಿಗೆ ಹೆಲ್ಪ್ ಮಾಡಬೇಕು ಕಣಮ್ಮ, ಆಪರೇಷನ್ ಮುಗಿದ ಮೇಲೆ ಖಂಡಿತ ಕಾಲ್ ಮಾಡಿಸ್ತೀನಿ, ಇಲ್ಲ ನಾನೇ ಕಾಲ್ ಮಾಡಿ ನಿನಗೆ ಅವನ ವಾಯ್ಸ್ ಕೇಳಿಸ್ತೀನಿ, ಎಮರ್ಜೆನ್ಸಿ ಕಣಮ್ಮ, ನಾನು ಒಟ್ಟಿಗೆ ಹೋಗಬೇಕು, ಸಾರಿ, ನೀನು ಆರಾಮಾಗಿ ನಿದ್ದೆ ಮಾಡು, ವಿಕ್ರಮ್ ಆರಾಮಾಗೇ ಇದ್ದಾನೆ, ಅವನ ಬಗ್ಗೆ ಯೋಚನೆ ಮಾಡಬೇಡ ಸರಿ ಎಂದವನು ಕಾಲ್ ಕಟ್ ಮಾಡಿ ಗಾಬರಿಯಿಂದ ಅವನ ಹಣೆ ಮೇಲೆ ಮೂಡಿದ ಬೆವರ ಹನಿಗಳನ್ನು ಒರೆಸಿಕೊಂಡ. ಪ್ರೀತಮ್, ಪಂಕಜ್, ಇದನ್ನೇ ನಿಜವಾದ ಪ್ರೀತಿ ಅನ್ನೋದು, ನೋಡಿದ್ಯಾ, ಎಲ್ಲೋ ಕಣ್ಣಿಗೆ ಮರೆಯಾಗಿ ಇರೋ ಸಾನ್ವಿಗೆ ವಿಕ್ರಮ್ಗೆ ಏನೋ ಆಗಿದೆ ಅನ್ನೋದು ಗೊತ್ತಾಗಿದೆ, ಅಂದರೆ ಪ್ರೀತಿಗೆ ಎಂಥ ಶಕ್ತಿ ಇದೆ ಅಲ್ವಾ ಎಂದಿದ್ದಕ್ಕೆ ಸಂಜೆ, ನಿಜ ಭಾವ, ಪ್ರೀತಿಗೆ ಶಕ್ತಿ ಇದೆ ಎಂದವನು ಮನಸ್ಸಿನಲ್ಲಿ, ಶರಣ್ಯ ಅಕ್ಕನ ಪ್ರೀತಿಗೆ ಶಕ್ತಿ ಇರೋದಕ್ಕೆ ಯಾರನ್ನೋ ಮದುವೆಯಾಗಿದ್ದ ನಿಮ್ಮನ್ನ ಅವಳಿಂದ ದೂರ ಮಾಡಿ ಅವಳು ನಿಮ್ಮ ಪ್ರೀತಿಗೆ ಮಾಡಿದ್ದ ದ್ರೋಹಕ್ಕೆ ಕೊನೆಗೆ ಅವಳ ಪ್ರಾಣ ಹೋಯಿತು, ನನ್ನ ಅಕ್ಕನ ನಿಜವಾದ ಪ್ರೀತಿ ನಿಮ್ಮನ್ನ ಅವಳಿಗೆ ಹತ್ರವಾಗೋ ಹಾಗೆ ಮಾಡ್ತಿದೆ, ಇನ್ನು ಕೇವಲ 1 ದಿನ ಅಷ್ಟೇ ಉಳಿದಿರೋದು ಅಕ್ಕ ಬರೋದಕ್ಕೆ ಎಂದುಕೊಂಡು ಪ್ರೀತಮ್ ಕಡೆ ನೋಡಿದ. ಪ್ರೀತಮ್ ಮುಖದಲ್ಲಿ ಚಿಂತೆ ಕಾಣುತ್ತಿತ್ತು, ಅದು ವಿಕ್ರಮ್ ಬಗ್ಗೆ ಅಂತ ಸಂಜಯ್ಗೆ ತಿಳಿದಿತ್ತು. ಜಗನ್, ಪಂಕಜ್ ಸರ್, ಲೈಫ್ನಲ್ಲಿ ನಾವು ಒಳ್ಳೆಯವ್ರನ್ನ ನೋಡ್ತೀವಿ, ಕೆಟ್ಟವರನ್ನೂ ನೋಡ್ತೀವಿ, ಆದರೆ ಅವರನ್ನು ಗುರುತಿಸೋದ್ರಲ್ಲಿ ಒಮ್ಮೊಮ್ಮೆ ನಾವು ಸೋತೋಗ್ತೀವಿ, ಕಾರಣ ನಮ್ಮ ಕುರುಡು ಪ್ರೀತಿ, ನಾವು ಪ್ರೀತಿ ಮಾಡೋರು ಒಳ್ಳೆಯವರ ಕೆಟ್ಟವರ ಅಂತ ತಿಳ್ಕೊಳ್ಳೋದ್ರಲ್ಲಿ ನಾವು ಸೋಲೋಕ್ಕೆ ಕಾರಣ ನಮ್ಮ ಕುರುಡು ಪ್ರೀತಿ. ಜೊತೆಗೆ ನಿಶಾಳಂತ ಹೆಣ್ಣು ಮಕ್ಕಳು ಆಡೋ ನಾಟಕ, ಅವರು ಮಾಡೋ ನಾಟಕ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರೆ ಅದನ್ನು ನಂಬದೇ ಇರೋಕ್ಕೆ ಆಗಲ್ಲ. ಅವರ ಪ್ರೀತಿ ಬಲೆಯಲ್ಲಿ ಬಿದ್ದರೆ ನಾವು ನಮ್ಮ ಸ್ವಂತ ಬುದ್ಧಿನೇ ಕಳ್ಕೊಂಡಿರ್ತೀವಿ, ಅದಕ್ಕೆ ಈಗ ನಾವು ನೋವು ಅನುಭವಿಸುತ್ತಿರೋದು. ನನ್ನ ನೋವಿನ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ, ಆದರೆ ವಿಕ್ರಮ್ ಸರ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲ, ನನಗೆ ತುಂಬ ಸಂಕಟ ಆಗ್ತಿದೆ ಎಂದು ತನ್ನ ನೋವನ್ನು ಹೇಳಿ ತನಗರಿಯದೆ ಬಂದ ಕಣ್ಣೀರನ್ನು ಒರೆಸಿಕೊಂಡ. ಪಂಕಜ್, ಜಗನ್, ಕಂಟ್ರೋಲ್ ಯುವರ್ ಸೆಲ್ಫ್, ಜಗನ್, ಇನ್ನು ನೀನು ಮನೆಗೆ ಹೊರಡು, ನಾವೆಲ್ಲ ಇದ್ದೀವಲ್ಲ ಎಂದ. ಆಗ ಜಗನ್, ಇಲ್ಲ, ನಾನು ವಿಕ್ರಮ್ ಸರ್ನ ಬಿಟ್ಟು ಹೋಗಲ್ಲ, ಅವರು ಎಚ್ಚರ ಆಗಬೇಕು, ಹಾಗೆ ಅವರ ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಕದಲಲ್ಲ, ಪಾಪ ನೀವೆಲ್ಲರೂ ಬೆಳಗ್ಗಿನಿಂದ ಕೆಲಸ ಮಾಡಿ ಸುಸ್ತಾಗಿರ್ತೀರಾ, ನೀವು ರೆಸ್ಟ್ ಮಾಡಿ, ನಿದ್ದೆ ಮಾಡಿ, ನಾನು ಸರ್ನ ನೋಡ್ಕೋತೀನಿ ಎಂದು ಹೇಳಿ ಬೆಡ್ ಮೇಲೆ ವಿಕ್ರಮ್ ಕಾಲ ಬಳಿ ಕುಳಿತ. ಪಂಕಜ್, ನಮಗೂ ಟೆನ್ಷನ್ನಿಂದ ನಿದ್ದೆ ಬರಲ್ಲ, ಪರವಾಗಿಲ್ಲ, ನಾವು ಕೂಡ ಹಾಗೆಯೇ ಕುತ್ಕೋತೀವಿ, ಪ್ರೀತಮ್ ಬಾ, ನಿನ್ನ ಹತ್ರ ಸ್ವಲ್ಪ ಮಾತನಾಡಬೇಕು, ಸಂಜಯ್ ನೀನು ಜಗನ್ ಜೊತೆ ಇಲ್ಲೇ ಇರು, 5 ನಿಮಿಷದಲ್ಲಿ ಬರ್ತೀವಿ ಎಂದು ಹೇಳಿ ವಾರ್ಡ್ನಿಂದ ಹೊರಗೆ ಬಂದರು. ಪ್ರೀತಮ್, ಪಂಕಜ್, ಸಾನ್ವಿ ತುಂಬ ಹೆದರುಕೊಂಡಿದ್ರು ಅನ್ಸುತ್ತೆ, ವಿಕ್ರಮ್ ಈ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಗೊತ್ತಾದರೆ ಪಾಪ ಆ ಹುಡುಗಿ ಎಷ್ಟು ನೊಂದ್ಕೋಬಹುದು ಎಂದಾಗ ಪಂಕಜ್, ಹೌದು ಪ್ರೀತಮ್, ನಾನು ಅದೇ ವಿಷಯ ಮಾತಾಡೋಕ್ಕೆ ನಿನ್ನನ್ನು ಹೊರಗೆ ಕರೆದುಕೊಂಡು ಬಂದೆ, ವಿಕ್ರಮ್ ಈ ಮನಸ್ಥಿತಿಯಲ್ಲಿ ಮನೆಗೆ ಹೋದರೆ ಅವರ ಅಪ್ಪ ಅಮ್ಮ ಕೂಡ ನೊಂದ್ಕೋತಾರೆ, ನಾಳೆ ವಿಕ್ರಮ್ ಕಣ್ಣು ಬಿಟ್ಟ ಮೇಲೆ ಅವನ ಮನಸ್ಥಿತಿ ಹೇಗಿರುತ್ತೋ ಏನೋ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ, ನಿನಗೆ ಗೊತ್ತಾ ಪ್ರೀತಮ್, ವಿಕ್ರಮ್ ತುಂಬ ಒಳ್ಳೆಯವನು, ಅವನಿಂದ
ಅವನಿಂದ ಎಷ್ಟು ಜನ ತಮ್ಮ ಲೈಫ್ನ ಕಟ್ಟಿಕೊಂಡಿದ್ದಾರೆ. ಅವನು ತುಂಬ ಧೈರ್ಯ ಇರೋನು, ಆದರೆ ಅವನಿಗೆ ಇರೋ ಒಂದೇ ವೀಕ್ನೆಸ್ ಅಂದರೆ ಪ್ರೀತಿ. ಅವನು ಲೈಫ್ನಲ್ಲಿ ಆಸೆಪಟ್ಟ ಅಪ್ಪ ಅಮ್ಮನ ಪ್ರೀತಿ ತನಗೆ ಸಿಕ್ಕಿಲ್ಲ, ಅದು ಸಾನ್ವಿ ಪಾಲಾಯಿತು ಅಂತ ತಪ್ಪು ತಿಳ್ಕೊಂಡು ಸಣ್ಣ ವಯಸ್ಸಿನಿಂದ ಅಪ್ಪ ಅಮ್ಮನ ಪ್ರೀತಿಯಿಂದ ದೂರ ಉಳಿದ. ಸಾನ್ವಿನ ದ್ವೇಷ ಮಾಡ್ತಿದ್ದ. ಮನೆಯವರಿಂದ ದೂರ ಇದ್ದ ಅವನಿಗೆ ನಿಶಾ ಪರಿಚಯ ಆಯಿತು. ಅವಳಿಗೆ ತನ್ನ ಪ್ರೀತಿ ಹೇಳ್ಕೊಂಡ. ಅವಳು ಒಪ್ಕೊಂಡ್ಳು. ಆದರೆ ಅವಳು ಕೆಟ್ಟವಳು ಅಂತ ಮೊದಲನೇ ದಿನ ನನಗೆ ಗೊತ್ತಾಯಿತು. ಆದರೆ ಅದನ್ನು ಅವನಿಗೆ ಹೇಳೋ ಅವಕಾಶ ನನಗೆ ಸಿಗಲೇ ಇಲ್ಲ. ನನ್ನ ಹತ್ರ ಸಾಕ್ಷಿಗಳಿದ್ರು, ಅವಳಿಗೆ ಹೇಳೋಕೆ ಸಾಧ್ಯ ಆಗಲೇ ಇಲ್ಲ. ಹೇಳೋ ಧೈರ್ಯ ಕೂಡ ಇರಲಿಲ್ಲ. ಆದರೆ ಇವತ್ತು ಆಗಿದ್ದೆ ಅವತ್ತೇ ಆಗ್ತಿತ್ತು. ಅದು ಅಲ್ಲದೆ ಅವನು ನಿಶಾ ಕೆಟ್ಟವಳು ಅಂದರೆ ನಂಬ್ತಿದ್ನೋ ಇಲ್ವೋ ಅನ್ನೋ ಭಯ ಕೂಡ ಇತ್ತು. ಇವತ್ತು ಆಗಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ. ವಿಕ್ರಮ್ಗೆ ವಿಷಯ ತಿಳಿಸೋಕೆ ನಾವು ಹೇಗೆ ಎಲ್ಲ ಒಟ್ಟಿಗೆ ಸೇರಿ ಪ್ಲಾನ್ ಮಾಡಿ ಅದರಲ್ಲಿ ಸಕ್ಸಸ್ ಕೂಡ ಆದ್ವಿ. ನಡೆದು ಹೋಗಿರೋದ್ರ ಬಗ್ಗೆ ಯೋಚನೆ ಮಾಡೋಕ್ಕಿಂತ ವಿಕ್ರಮ್ ಈ ನೋವಿನಿಂದ ಹೊರಬರೋ ಹಾಗೆ ಮಾಡಿ ಸಾನ್ವಿ ಪ್ರೀತಿ ವಿಷಯನ ಗೊತ್ತಾಗೋ ಹಾಗೆ ಮಾಡಬೇಕು. ಅವರಿಬ್ಬರನ್ನ ಒಂದು ಮಾಡೋದೇ ಇನ್ನು ನಮ್ಮ ಮುಂದಿರೋ ದೊಡ್ಡ ಚಾಲೆಂಜ್ ಎಂದ. ಮುಂದೇನು ಇವರು ಅನ್ಕೊಂಡ ಹಾಗೆ ವಿಕ್ರಮ್ ಸಾನ್ವಿ ಒಂದಾಗ್ತಾರ ತಿಳ್ಕೊಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.